ಪಾಲನೆ ಮಾಡಲಿ. ಆದರೆ ಯಾವುದೇ ಧರ್ಮ, ಹಿಂದೂ ಧರ್ಮ ಆಗ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗ್ಬೋದು, ಬೌದ್ಧ ಧರ್ಮ ಆಗ್ಬೋದು, ಅದಕ್ಕೆ ನಾವು ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಹೊರತು ಪರಸ್ಪರ ಕಚ್ಚಾಡ್ತಕ್ಕಂಥ, ದ್ವೇಷ ಮಾಡ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು, ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬಾರ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಏನಪ್ಪ ಅದು ಅಂತಂದರೆ, ಸಹಿಷ್ಣುತೆ ಇರಬೇಕು, ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಸಹಬಾಳ್ವೆ, ಇದನ್ನು ಪ್ರತಿ ಒಂದು ಧರ್ಮದವರು ಕೂಡ ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಪಾಲನೆ ಮಾಡಿದಾಗ, ಸಂವಿಧಾನವನ್ನು ಎತ್ತಿ ಹಿಡಿದಾಗ ಆಗ್ತದೆ, ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪಾಲನೆ ಮಾಡಿದಾಗ ಆಗ್ತದೆ. ಇದು ನಾವೆಲ್ಲರೂ ಕೂಡ ಕಲ್ತ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅದರಿಂದ ಅದಕ್ಕೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ, 2000 ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ, 2023ರಿಂದ 2024ವರೆಗೆ ಎರಡೂ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಬೇಕು. ನೀವು ಹೇಳಿದ್ರಲ್ಲ, ಅಶೋಕ್ ರಾಯ್ ಅವರು ಹೇಳಿದ್ರು, ನಾನು ಯಾಕೆ ಅನ್ನಭಾಗ್ಯ ಕಾರ್ಯಕ್ರಮ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಒಂದಿನ ಹೇಳಿದೆ, ನಾನು ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದನ್ನು ಯಾಕೆ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಯಾರೂ ಕೂಡ ಇನ್ನೊಬ್ಬರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕೈ ಒಡ್ಡಬಾರ್ದು. ಪ್ರತಿಯೊಬ್ಬರು ಕೂಡ ಅನ್ನ ತಿನ್ನಬೇಕು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ 2 ಹೊತ್ತು ಊಟ ಸಿಕ್ಕಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಆಗ ಗುಂಡೂರಾಯರು, ದಿನೇಶ್ ಗುಂಡೂರಾವ್ ಅವರು ಹಣಕಾಸು ಆಮೇಲೆ ಆಹಾರ ಸಚಿವರಾಗಿದ್ದರು. ನಾನು ಮುಖ್ಯಮಂತ್ರಿ ಆದಂಥ 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಮೊದಲು ₹1 ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ 5 kg ಪುಕ್ಕಟೆ ಕೊಟ್ಟೆ. ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 kg ಜೊತೆಗೆ ಇನ್ನೂ 5 kg ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂತಂದರೆ ಯಾರೂ ಹಸಿರು ಮಲಗಬಾರ್ದು, ಯಾರೂ ಹಸಿರು ಮಲಗಬಾರ್ದು, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲೇಬೇಕು. ಯಾಕೆಂದರೆ ನಮಗೆ ಅನ್ನದ ಮಹತ್ವ ಗೊತ್ತಿದೆ. ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ ಊರಿನಲ್ಲಿ ನೀರಾವರಿ ಜಮೀನಿಲ್ಲ. ನಿಮ್ಮಲ್ಲಿ ನೀರಾವರಿ ಜಮೀನು ಇರಬೇಕು, ಭತ್ತ ಬೆಳಿತೀರಿ ನೀವು. ಎಲ್ಲರೂ ಭತ್ತ ಬೆಳೆಯಲ್ಲ, ನೀವೆಲ್ಲ ಬುದ್ಧಿವಂತರು. ದಕ್ಷಿಣ ಕನ್ನಡ ಜಿಲ್ಲೆ ಜನ ಅಡಿಕೆ, ತೆಂಗು, ಭತ್ತ ಇವೆಲ್ಲ ಬೆಳಿತೀರಿ. ಭಾಳ ಸಂತೋಷ, ಓಕೆ ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಮಾಡಪ್ಪ, ಬೇಡ ಅಂತ ಹೇಳಿದವರು ಯಾರು. ಆದರೆ ನಾವು ಏನೇ ಬೆಳೆದರೂ ಕೂಡ, ಈಗ ನಮ್ಮನೇಲಿ ನೀರಾವರಿ ಪ್ರದೇಶಕ್ಕೆ ಭಾಳ ಕಡಿಮೆ ಐತೆ. ಅದಕ್ಕೆ ನಾವೆಲ್ಲ ಅನ್ನ ಉಂಟಿದ್ದದು ಯಾವಾಗ ಗೊತ್ತಾ? ಹಬ್ಬ ಬಂದಾಗ, ನೆಂಟರುಗಳು ಬಂದಾಗ ಅನ್ನ ಉಂಟಿದ್ದದು. ಇಲ್ಲದ್ರೆ ಅನ್ನನೇ ಉಣ್ತಿರ್ಲಿಲ್ಲ, ಮುದ್ದೆ ತಿಂತಿದ್ದೋ. ಹಿಟ್ಟು ಅಂತ ಕರಿತೀವಿ ನಾವು ಕಡೆ, ಮುದ್ದೆ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ಲು, ಹೊಟ್ಟೆ ತುಂಬ ಅನ್ನ, ಹಿಟ್ಟು, ಬಾಯಿ ತುಂಬ ಅನ್ನ ಅಂತ ಹೇಳ್ತಾ ಇದ್ರು. ಅಂದರೆ ಅನ್ನಕ್ಕೆ ಅಷ್ಟೊಂದು ಮಹತ್ವ ಇತ್ತು. ಅದಕ್ಕೆ ನಾನು ಕಣ್ಣಾರೆ ಕಂಡಿದ್ದೆ ಇದನ್ನು. ಅದಕ್ಕೋಸ್ಕರ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದಿತ್ತು. ಗೊತ್ತಾಯ್ತಾ? ಅದಕ್ಕೆ ಈ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದೆ. 5 ಗ್ಯಾರಂಟಿ ಯೋಜನೆಗಳನ್ನು
ಘೋಷಣೆ ಮಾಡಿದೆ. ಒಂದು ಶಕ್ತಿ ಯೋಜನೆ, ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಬಹುದು. ಯಾರಾದ್ರೂ ದುಡ್ಡು ಕೊಡ್ತೀರಾ? ಈಗ ಇಲ್ಲಿ ಬಂದಿದ್ದೀರಲ್ಲ ಹೆಣ್ಮಕ್ಳು, ಯಾರಾದ್ರೂ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀರಾ ಬಸ್ನಲ್ಲಿ? ಇಲ್ಲ. ಶ್ರೀಮಂತರ ಮಕ್ಕಳು ಕೂಡ ಕಾರ್ ಇಟ್ಕೊಂಡಿದ್ರೆ ತಿರುಗಾಡಿ, ಬೇಡ ಅಂತ ಹೇಳಲ್ಲ ನಾನು. ಸ್ಕೂಟ್ರ್ ಇಟ್ಕೊಂಡಿದ್ರೆ ತಿರುಗಾಡಿ. ಯಾರಿಗೆ ಕಾರ್ ಇಲ್ಲ, ಯಾರಿಗೆ ಸ್ಕೂಟ್ರ್ ಇಲ್ಲ, ಅವರೆಲ್ಲರೂ ಕೂಡ ಫ್ರೀಯಾಗಿ, ಏನಮ್ಮ ಶಕುಂತಲಾ ಶೆಟ್ಟಿ, ಫ್ರೀಯಾಗಿ ತಿರುಗಾಡೋದು. ಸುಮಾರು 7 ಕೋಟಿ ಜನರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ. ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಇರತಕ್ಕಂಥದ್ದು ಜನಸಂಖ್ಯೆ ಸುಮಾರು 7 ಕೋಟಿ. ಅದರಲ್ಲಿ 50% ಮಹಿಳೆಯರು. 50% ಮಹಿಳೆ. ನಾನು ಮೊನ್ನೆ ಹಸನಾಂಬ ಜಾತ್ರೆಗೆ ಹೋಗಿದ್ದೆ. ಹಾಸನದಲ್ಲಿ ಹಸನಾಂಬ ಜಾತ್ರೆ ಅಂತ ನಡೀತಾ ಇದೆ. ಈ ಸಾರಿ ಇದ್ದಕ್ಕಿದ್ದಾಲೆ ಜಾಸ್ತಿ ಭಕ್ತರು ಬಂದ್ಬಿಟ್ಟು ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಆ ಬಂದ ಭಕ್ತರಲ್ಲಿ 70% ಮಹಿಳೆಯರು. ಮಹಿಳೆಯರು ಅಂದರೆ ಫ್ರೀ ಬಸ್ ಇರೋದ್ರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ನಾವು ಮಾಡಿದ ಮೇಲೆ ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1. ಕರ್ನಾಟಕ ನಂಬರ್ 1. ಇದು ಸುಮ್ಮನೆ ಸಾಧ್ಯ ಆಗ್ತದ? ಕೆಲವರು ಟೀಕೆ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಬಿಟ್ಟು ದುಡ್ಡಿಲ್ಲದೆ ಹೋದ್ರೆ ನಿಮಗೆ ಮೆಡಿಕಲ್ ಕಾಲೇಜ್ ಕೊಡೋಕ್ಕಾಯ್ತಿತ್ತ? ಈಗ ಅಶೋಕ್ ರೈ MLA ಆದಮೇಲೆ 2.5 ವರ್ಷದಲ್ಲಿ 2,000 ಕೋಟಿಗೂ ಹೆಚ್ಚು ರೂಪಾಯಿಗಳ ಅನುದಾನ ತಗೊಬಂದಿದ್ದಾರೆ. ಎಲ್ಲಿಂದ ತರಕಾಯ್ತಿತ್ತು? ಟೀಕೆ ಮಾಡೋರು ಸುಮ್ಮನೆ ಟೀಕೆ ಮಾಡೋದು. ಯಾಕಂತಂದ್ರೆ ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಗಳ ಅಂಟ ಹಾಕೋದು ಇದೆಯಲ್ಲ, ನಿಮ್ಮ ಜಿಲ್ಲೆ ನಂಬರ್ 1 ಇತ್ತು. ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು. ಹೌದಾ ಅಲ್ಲ? ಮೊದಲು ಏನು ಈ ಹುಷಾರಾಗಿರ್ಬೇಕು ನೀವು. ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಯಾರು ಎತ್ಕಡ್ತಾರಲ್ಲ ಅವ್ರ ಮಕ್ಕಳು ಯಾರು ಕೂಡ ಬರಲ್ಲ. ಬೇರೆಯವರು ಹೊಡೆದಾಟ ಮಾಡೋರು ನೀವು ನೋಡಿದ್ದೀರಾ? ಮೇಲ್ಜಾತಿಯವ್ರ ಮಕ್ಕಳು, ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರಾ? ಮರ್ಡರ್ ಆಗೋದು ನೋಡಿದ್ದೀರಾ? ಅಟೆಂಪ್ಟ್ ಟು ಮರ್ಡರ್ ಆಗೋದು ನೋಡಿದ್ದೀರಾ? ಎಲ್ಲ ಯಾರು ಅಂತಂದ್ರೆ ಅಮಾಯಕ ಜನರು ಪಾಪ. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ, ಯಾರ ಮಾತು ಕೇಳಲಿಲ್ಲ. ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ. ಪೊಲೀಸ್ ಕಮಿಷನರು, SP ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ಸುಧಾರಣೆ ಆಗಿದೆಯಾ ಇಲ್ಲ? ಸುಧಾರಣೆ ಆಗಿದೆಯಾ ಇಲ್ಲ? ನೋಡಿ, ಇದು ದಕ್ಷ ಅಧಿಕಾರಿಗಳಿದ್ರೆ, ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ
ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು, ಕೋಆರ್ಡಿನೇಷನ್ ಇರಬೇಕು.